ನಮಸ್ಕಾರ, BO ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ನಾಯ್ಕ್. ಇದೀಗ ಮುಖ್ಯಾಂಶಗಳು. ಕೃತಿ ಬಿಡುಗಡೆ ಮೂಲಕ ಕನ್ನಡ ವಿಭಾಗದ ಪ್ರೊಫೆಸರ್ ಮುನಿಯಪ್ಪ ಅವರನ್ನು ಅಭಿನಂದಿಸಿದ ಶಿಷ್ಯ ಬಳಗ. ಬೆಂಗಳೂರು ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನಲ್ಲಿ ಉಪನ್ಯಾಸ ಕಾರ್ಯಾಗಾರ. ಬ್ರೈಲ್ ಸಂಪನ್ಮೂಲ ಕೇಂದ್ರದ ವತಿಯಿಂದ ಕಿಬೋ OCR ರೀಡರ್ ಕುರಿತು ವಿಶೇಷ ಕಾರ್ಯಾಗಾರ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ. ಇದೀಗ ವಾರ್ತೆಗಳ ವಿವರ. ಬೆಂಗಳೂರು ವಿಶ್ವವಿದ್ಯಾಲಯದ HN ಸಭಾಂಗಣದಲ್ಲಿ ಪ್ರೊಫೆಸರ್ ಮುನಿಯಪ್ಪ ಮೇಷ್ಟ್ರು ಶಿಷ್ಯ ಬಳಗದ ವತಿಯಿಂದ ಕನ್ನಡ ಅಧ್ಯಯನ ಕೇಂದ್ರದ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮುನಿಯಪ್ಪ ಅವರ ಸಮಗ್ರ ಬರಹಗಳು ಮತ್ತು ಹಳೆ ಊರಿನ ಹಣತೆ ಅಭಿನಂದನಾ ಕೃತಿಗಳ ಜನಾರ್ಪಣೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಖ್ಯಾತ ಸಾಹಿತಿ ಮತ್ತು ಚಿಂತಕ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ, ಲೇಖಕರಿಗೆ ಸಾಮಾನ್ಯವಾಗಿ ರಾಜಕೀಯ ಪ್ರಜ್ಞೆ ಇರಬೇಕು. ಏಕೆಂದರೆ ರಾಜಕೀಯ ಎಂಬುದು ಪಕ್ಷವಲ್ಲ, ಅದೊಂದು ತಾತ್ವಿಕ ತಿಳುವಳಿಕೆ. ಇದು ಪ್ರಜಾಸತ್ತಾತ್ಮಕ, ಸರ್ವಾಧಿಕಾರ ಮತ್ತು ಆಡಳಿತಾತ್ಮಕ ವಿಷಯಗಳನ್ನೊಳಗೊಂಡಿದೆ ಎಂದರು. ಲೇಖಕರಿಗೆ ರಾಜಕೀಯ ಪ್ರಜ್ಞೆಯ ಸ್ಪರ್ಶವೂ ಇರಬೇಕು ಅಂತ ನಂಬಿದಂಥವನ್ನ. ರಾಜಕೀಯ ಪ್ರಜ್ಞೆ ಅಂದ್ರೆ ಏನು? ಹಾಗಾದರೆ ಒಂದು ರಾಜಕೀಯ ಪಕ್ಷದ ಪ್ರಜ್ಞೆನ? ಅದು ರಾಜಕೀಯ ಪಕ್ಷ ಪ್ರಜ್ಞೆ ಅಲ್ಲ. ರಾಜಕೀಯ ಪ್ರಜ್ಞೆ ಅಂದ್ರೆ ಒಂದು ರಾಜಕಾರಣವನ್ನ ಕುರಿತಂತೆ ಒಂದು ತಿಳುವಳಿಕೆ ಇರಬೇಕು, ಅವರಿಗೆ ಒಂದು ತಾತ್ವಿಕ ತಿಳುವಳಿಕೆ ಇರಬೇಕಾಗಿರುತ್ತೆ. ಯಾವತ್ತೂ ರಾಜಕೀಯ ಪ್ರಜ್ಞೆ ಅನ್ನೋದರ ಹಿನ್ನೆಲೆಯಲ್ಲಿ ಅಥವಾ ಅದರ ಆಂತರ್ಯದಲ್ಲಿ ಇರತಕ್ಕಂಥದ್ದು ಏನಂದ್ರೆ, ಒಂದು ಸಾಮಾಜಿಕ ಗ್ರಹಿಕೆ ಇರುತ್ತೆ, ಆರ್ಥಿಕ ಗ್ರಹಿಕೆ ಇರುತ್ತೆ. ಇವೆಲ್ಲವನ್ನು ಸೇರಿಸಿದ ಒಂದು ಪ್ರಜ್ಞೆ ಇದೆಯಲ್ಲ, ಅದು ರಾಜಕೀಯ ಪ್ರಜ್ಞೆ. ಅಂದರೆ ರಾಜಕೀಯ ಪ್ರಜ್ಞೆ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಸಮಾಜವನ್ನ ಅರ್ಥ ಮಾಡಿಕೊಂಡ ರೀತಿಯನ್ನು ಒಳಗೊಂಡಿರುತ್ತೆ, ನಿರ್ದಿಷ್ಟ ಸಮಾಜದ ಆರ್ಥಿಕ ಸಂರಚನೆಯನ್ನು ಅರ್ಥ ಮಾಡಿಕೊಂಡಂತಹ ರೀತಿಯನ್ನು ಹೊಂದಿರುತ್ತೆ. ಪ್ರಜಾಸತ್ತಾತ್ಮಕವೋ ಸರ್ವಾಧಿಕಾರವೋ ಯಾವುದು ಆತರ ಆಡಳಿತಾತ್ಮಕ ವಿಷಯಗಳನ್ನು ಒಳಗೊಂಡಿರುತ್ತೆ. ಇವೆಲ್ಲದರ ಬಗ್ಗೆ ಇರುವ ತಾತ್ವಿಕ ತಿಳುವಳಿಕೆ ನಿಜವಾದ ರಾಜಕೀಯ ಪ್ರಜ್ಞೆ. ಅಂಥದ್ದೊಂದು ರಾಜಕೀಯ ಪ್ರಜ್ಞೆ ಕುರಿತಂತೆ ಕಾರಂತರ ಕೃತಿಗಳನ್ನು ಬಹಳ ಚೆನ್ನಾಗಿ ಇವರು ಅಧ್ಯಯನ ಮಾಡಿರೋದನ್ನ ನಾವು ನೋಡ್ತೇವೆ. ನನಗೆ ಯಾವಾಗಲೂ ರಾಜಕೀಯ ಪ್ರಜ್ಞೆ ಇತ್ಯಾದಿ ವಿಷಯ ಬಂದಾಗ ಅನ್ಸೋದೇನಂದ್ರೆ ನೋಡಿ, ನಮ್ಮಲ್ಲಿ ಒಂದು ದೊಡ್ಡ ಪರಂಪರೆ ಇದೆ. ಆದಿಕವಿ ಪಂಪನಿಂದ ಹಿಡಿದು ಬಸವಣ್ಣವರನ್ನು ಹಾದು ಕುಮಾರವ್ಯಾಸನಿಗೆ ಬಂದು ಇಲ್ಲಿಗೆ ಕುವೆಂಪು, ಕಾರಂತ, ನಿರಂಜನ, ಗಟ್ಟಿಮನಿ, ಅಡಿಗ, ಲಂಕೇಶು, ಅನಂತಮೂರ್ತಿ ಇಂಥವರೆಲ್ಲ ನಾವು ರಾಜಕೀಯ ಪ್ರಜ್ಞೆಯನ್ನು ಗುರುತಿಸೋದಕ್ಕೆ ಸಾಧ್ಯ ಇದೆ. ಕವಯಿತ್ರಿ ಡಾಕ್ಟರ್ HL ಪುಷ್ಪ ಮಾತನಾಡಿ, ಮುನಿಯಪ್ಪರವರು ಹಳೆ ಊರಿನ ಹಣತೆ ಪುಸ್ತಕದಲ್ಲಿ ಅವರ ನೆನಪಿನ ಮಾಲಿಕೆಯಲ್ಲಿರುವ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದು ಪ್ರತಿಯೊಬ್ಬರು ಓದಬೇಕಾದ ಪುಸ್ತಕ ಎಂದರು. ಇದರಲ್ಲಿ ಈ ಹಳೆ ಊರಿನ ಹಣತೆ ಎನ್ನುವಂತಹ ಈ ಪುಸ್ತಕ ಇದೆಯಲ್ಲ, ಇದಕ್ಕೆ ಅವರೇ ಬರೆದಂತಹ ಒಂದು ಮಾತುಗಳು ತುಂಬಾ ಚೆನ್ನಾಗಿರುವಂತಹ, ಅದು ಮುಂದೆ ಆತ್ಮಕಥೆಯ ರೂಪವನ್ನು ಪಡೆಯಬಲ್ಲಂತಹ ಒಂದು ಲೇಖನ. ತುಂಬಾ ಚೆನ್ನಾಗಿರುವಂಥದ್ದು. ಈ ಸಭೆಯಲ್ಲಿ ವಿಶೇಷವಾಗಿ ಇನ್ನೊಂದು ಮಾತನ್ನು ಹೇಳಬೇಕು. ಅವರಿಗೆ ಕಲಿಸಿದಂತಹ ಗುರುಗಳಾದಂತಹ ಶ್ರೀಮಾನ್ ಕೊಂಡಪ್ಪ ಅವರಿದ್ದಾರೆ, ಹಾಗೆ ಸರ್ವಮಂಗಳ ಅವರ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದವರು, ಕಾಲೇಜಿನಲ್ಲಿ ಶಿಕ್ಷಕರಾಗಿದ್ದವರು. ಇಬ್ರು ಶಿಕ್ಷಕ ದಂಪತಿಗಳು ಕೂಡ ಇಲ್ಲಿ ಅವರು ಒಂದು ಭಾಗ್ಯ ಅಂತಲೇ ನಾನು ಭಾವಿಸ್ತೀನಿ. ಅವರ ಒಂದು ನೆನಪಿನ ಮಾಲಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಹಳೆ ಊರಿನ ಮುನಿಯಪ್ಪ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾಗಿ ಬೆಳೆದಿರುವಂಥದ್ದು, ಇಡೀ ಒಂದು ಶಿಷ್ಯ ಸಮೂಹವನ್ನ ಹಿಡಿದಿಟ್ಟಿರುವಂಥದ್ದು, ಅದೆಲ್ಲವೂ ಅವರ ಬೆಳವಣಿಗೆಯನ್ನು ಹೇಳುವಂಥದ್ದು. ಇವತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ಆಗ್ಬೋದು, ಲಿಂಗರಾಜ್ ಅವರು ಆಗ್ಬೋದು, ಇವರೆಲ್ಲರೂ ಕೂಡ ಮೇಸ್ಟರನ್ನ ಇಲ್ಲಿ ಕೂರಿಸಿ ಇಡೀ ವಿದ್ಯಾರ್ಥಿ ಬಳಗ ಇಂತಹ ಒಂದು ಕಾರ್ಯಕ್ರಮವನ್ನ ಮಾಡಿದೆಂದರೆ ಒಂದು ಗುರುವಿನ ಮಹತ್ವ ಏನು ಅನ್ನುವಂಥದ್ದು ಅದು ಹೇಳಿತ್ತು. ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಡಾಕ್ಟರ್ ವಿಷ್ಣು ಎಂ ಸಿಂಧೆ ಮಾತನಾಡಿ, ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ.
ಅಭಿನಂದನಾ ಕಾರ್ಯಕ್ರಮ ಎಂದರೆ ಮುನಿಯಪ್ಪ ಒಬ್ಬರನ್ನೇ ಅಭಿನಂದಿಸುವುದಲ್ಲ, ಅವರಿಗೆ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ಬೆಂಗಳೂರು ವಿಶ್ವವಿದ್ಯಾಲಯವನ್ನೂ ಸಹ ಸ್ಮರಿಸಬೇಕು. ಏಕೆಂದರೆ ಕರ್ನಾಟಕದ ಶ್ರೇಷ್ಠ ವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಎಂದು ಕೊಂಡಾಡಿದರು. ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಅಭಿನಂದನಾ ಭಾಷಣ ಅಂತಂದರೆ ಅಭಿನಂದಿಸಬೇಕು, ಆದರೆ ಮುನಿಯಪ್ಪರ ಒಬ್ಬರನ್ನೇ ಅಲ್ಲ. ಅಭಿನಂದಿಸಬೇಕಾಗಿರೋದು ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಮೊದಲು. ಯಾಕಂದರೆ ಮುನಿಯಪ್ಪ ಅವರಿಗೆ ಕೆಲಸ ಮಾಡೋದಕ್ಕೆ, ಓದೋದಕ್ಕೆ ಅವಕಾಶ ಕೊಟ್ಟಂಥ ವಿಶ್ವವಿದ್ಯಾಲಯ, ಕರ್ನಾಟಕದ ಅತ್ಯಂತ ಶ್ರೇಷ್ಠ ವಿಶ್ವವಿದ್ಯಾಲಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಕೂಡ ಒಂದು. ಆ ಎಲ್ಲ ಒಂದು ವಿಶ್ವವಿದ್ಯಾಲಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅವ್ರಿಗೆ ಕಲಿಸಿದಂಥ ಮೇಷ್ಟ್ರುಗಳಿಗೂ ಕೂಡ ಅಭಿನಂದನೆ ಸಲ್ಲಬೇಕಾಗುತ್ತೆ. ಯಾಕಂದರೆ ನಾವು ನಿಮ್ಮ ಹಾಗೇನೆ ನಮ್ಮ ಹಾಗೆ ಎಲ್ಲರೂ ಕೂಡ MA ಓದಕ್ಕೆ ಬಂದಿರ್ತೀವಿ. ಡಿಗ್ರಿನಲ್ಲಿ ಏನೇನೋ ಓದ್ಕೊಂಡು ಎಷ್ಟು ನಮ್ಮ ತಿಳುವಳಿಕೆ ಇರುತ್ತಂತ ನಮಗೆಲ್ಲ ಗೊತ್ತು. ಇಲ್ಲಿ ಬಂದ ಮೇಲೆ ನಮ್ಮನ್ನು ಸರಿಪಡಿಸ್ಬೇಕಾದ್ರೆ ಅವ್ರಿಗಾಗುವ ಕಷ್ಟ ಅಷ್ಟಿಷ್ಟಲ್ಲ. ಪದ್ಯ ಬರೆಯೋಕ್ಕೆ ಹೋಗಿ ಗದ್ಯ ಬರಿತೀವಿ, ಗದ್ಯ ಬರೆಯೋಕ್ಕೆ ಹೋಗಿ ಇನ್ನೇನೋ ಬರಿತೀವಿ. ಅದು ಯಾವುದೂ ಗೊತ್ತಿರೋದಿಲ್ಲ. ಅದನ್ನು ರೂಪಿಸಿ ಒಂದು ಹಂತಕ್ಕೆ ತರಬೇಕು ಅನ್ನೋಷ್ಟರಲ್ಲೇ MA ಮುಗಿದೋಗ್ಬಿಡ್ತೀವಿ. ಅಂತ ಒಂದು ಸವಾಲಿನ ಮೇಷ್ಟ್ರುಗಳ ಒಂದು ವರ್ಗಕ್ಕೆ ಅಭಿನಂದನೆ ಸಲ್ಲಬೇಕಾಗುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಇತಿಹಾಸ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ S. ನಾಗರತ್ನಮ್ಮ ಮಾತನಾಡಿ, ಒಂದು ಪುಸ್ತಕವನ್ನು ರಚಿಸಲು ಆಳವಾದ ಆಸಕ್ತಿ ಇರುವುದರ ಜೊತೆಗೆ ಸಮಯದ ಮೌಲ್ಯ ಅರಿತಿರಬೇಕು. ಮುನಿಯಪ್ಪನವರು ಬಹಳ ಪುಸ್ತಕಗಳನ್ನು ರಚಿಸಿದ್ದಾರೆ ಎಂಬುದು ಹೆಮ್ಮೆಯ ವಿಷಯ ಎಂದರು. ಪುಸ್ತಕ ಬರೆಯೋದು, ಕೃತಿಗಳನ್ನು ಬರೆಯೋದು ಬಹಳ ಕಷ್ಟದ ಕೆಲಸ. ಯಾಕೆಂದರೆ ಅದಕ್ಕೆ ಕಾನ್ಸಂಟ್ರೇಷನ್ ತುಂಬ ಇಂಪಾರ್ಟೆಂಟು, ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಯಾಕೆಂದರೆ ನಾನು 2022ರಲ್ಲಿ ಒಂದು ಪುಸ್ತಕ ಸ್ಟಾರ್ಟ್ ಮಾಡಿದೆ, ಕೋಲಾರ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಚಳವಳಿ ಅಂತ. ಈಗ ನಂದು ಪ್ರೆಸ್ಸಲ್ಲಿದೆ. ಅವ್ರು ಪ್ರೆಸ್ ಅವರು 2 ತಿಂಗಳು ಟೈಮ್ ತಗೊಂಡಿದ್ದಾರೆ. ಇಲ್ಲಿವರೆಗೂ ಸಹ ಆ ಪುಸ್ತಕ ಬರೋಕ್ಕೆ ಆಗ್ತಾ ಇಲ್ಲ. ಅಂದರೆ ಪುಸ್ತಕ ಬರೆಯೋದು ಬಹಳ ಕಷ್ಟದ ಕೆಲಸ. ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ನು, ಟೈಮ್ ಇವೆಲ್ಲ ಇರುತ್ತೆ. ಅಂಥದ್ರಲ್ಲೂ ಸಹ ನಮ್ಮ ಮುನಿಯಪ್ಪನವರು ಇಷ್ಟೊಂದು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಸಮಗ್ರ ಒಂದು ಚರಿತ್ರೆ, ಸಾಹಿತ್ಯ ಚರಿತ್ರೆ ಬಂದು 749 ಪುಟಗಳನ್ನು ಹೊಂದಿದೆ. ಅಂದರೆ ಇನ್ನು ಮುನಿಯಪ್ಪನವರು ಎಷ್ಟು ಸಾಹಿತ್ಯ ಕೃಷಿಯನ್ನು ಮಾಡಿರ್ತಾರೆ ಅನ್ನೋದನ್ನು ನಾವು ನೆನೆಸ್ಬೇಕು ಸಂದರ್ಭದಲ್ಲಿ. ಹಾಗೆ ಬರ್ಗಿ ಸರ್ ಹೇಳ್ತಾ ಇದ್ರು, ಅಭಿನಂದನಾ ಕಾರ್ಯಕ್ರಮಗಳು ಮುಗಿಸಿದ ತಕ್ಷಣ ಫ್ರೀ ಆಗಿಬಿಡ್ತಾರೆ ಅಂತ. ಆದರೆ ಫ್ರೀ ಆಗಬಾರ್ದು ಮುನಿಯಪ್ಪನವರೇ, ನೀವು ಕೆಲಸ ಮಾಡಬೇಕು, ಇನ್ನೂ ಬರೀಬೇಕು ಅಂತ ಸರ್ ಪರ್ಸನಲ್ ಆಗಿ ಮುನಿಯಪ್ಪನವ್ರಿಗೂ ಹೇಳ್ತಾ ಇದ್ರು. ಹೀಗೆ ಈ ಮುನಿಯಪ್ಪನವರ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನನಗೆ ಅಧ್ಯಕ್ಷತೆ ವಹಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಮುನಿಯಪ್ಪನವರ ಶಿಷ್ಯ ಬಳಗಕ್ಕೆ ನಾನು ಮತ್ತೊಮ್ಮೆ ಅಭಿನಂದಿಸಿ, ತುಂಬ ಟೈಮ್ ಆಗಿರೋದ್ರಿಂದ ನನ್ನ ಒಂದು ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಸಿಂಡಿಕೇಟ್ ಸದಸ್ಯರು, ಪ್ರೊಫೆಸರ್ ಮುನಿಯಪ್ಪ ಮೇಷ್ಟ್ರು ಶಿಷ್ಯ ಬಳಗ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿಶ್ವವಿದ್ಯಾಲಯದ ಕಾನೂನು ಕಾಲೇಜು ಮತ್ತು ಕಾನೂನು ಅಧ್ಯಯನ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ಉಪನ್ಯಾಸ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾರ್ಯಾಗಾರದಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ಸಹಾಯಕ ಕಾನೂನು ಪ್ರಾಧ್ಯಾಪಕ ಡಾಕ್ಟರ್ ಬಾಲಾಜಿ ನಾಯಕ್ BG ಅವರು ರೈಟ್ಸ್ ಆಫ್ ರೆಫ್ಯೂಜೀಸ್ ಅಂಡರ್ ಇಂಟರ್ನ್ಯಾಷನಲ್ ಲಾ, ಎ ವ್ಯೂ ಫ್ರಮ್ ದ ಗ್ಲೋಬಲ್ ಸೌತ್ ಎಂಬ ವಿಷಯ ಕುರಿತು ಉಪನ್ಯಾಸ ನೀಡಿದರು. Here we have to understand what is the politics of international refugee law. Okay. So now we'll come to the understanding refugee law from the perspective of third world. Okay. So what is happening is, so refugees are welcome in this. India is not a party to the 1951 convention, and most of the developed countries are party to the 1951 convention. So that means what? The most of the developed countries have an obligation under international law to provide protection to refugees. But what is happening today? They are doing directly, completely opposite. So what they are doing? They are not allowing the refugees. Why? What are the mechanisms they are adopted? So the mechanism adopted is non-entry policies. So you have to understand. This is a bit tricky here. You have to understand. So why the developed countries are not allowing? So most of the human rights coming from where? Most of the human rights documents are adopted from where? The champion of human rights are considered as the Western countries. When India colonized, when most of the third world countries are colonized, what is the reason they gave? What is the basis of colonizing us? It is the white man burden, isn't it? Huh? What is the justification for colonizing? They always told the colonized country that
We are protector of human rights. We have an obligation, whites man burden. We are coming to a country to civilize you. ನಂತರ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಸಚಿನ್ ವಿಆರ್ ಅವರು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಆಫ್ ಲಿಟಿಗೇಷನ್ ಅಂಡ್ ಲೀಗಲ್ ಡಾಕ್ಯುಮೆಂಟೇಷನ್ ಎಂಬ ವಿಷಯ ಕುರಿತು ಉಪನ್ಯಾಸ ನೀಡಿದರು. Right from cause title, cause of action, limitation, who shall be the parties to the litigation, their complete residential address, so that if you post the notice from the Honorable Court, the said post reaches the hands of the defendant. A provision is there in CPC, mode of service of summons, mode of service of notice. You might have all studied it. Okay. Only after service of notice, only after appearance of the defendant, your halfway work is over. Then he will set up the defense. What kind of defense that is going to set up? After that, the hearing would take place. For everything, your drafting is the foundation. ಕಾರ್ಯಾಗಾರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ಕಾಲೇಜು ಮತ್ತು ಕಾನೂನು ಅಧ್ಯಯನ ವಿಭಾಗದ ಪ್ರಾಂಶುಪಾಲರಾದ ಪ್ರೊಫೆಸರ್ ವಿ ಸುದೇಶ್, ಪ್ರೊಫೆಸರ್ ಡಾಕ್ಟರ್ ಎನ್ ಸತೀಶ್ ಗೌಡ ಹಾಗೂ ಬೋಧಕೇತರ ವೃಂದದವರು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಬ್ರೈಲ್ ಸಂಪನ್ಮೂಲ ಕೇಂದ್ರದ ವತಿಯಿಂದ ದೃಷ್ಟಿದೋಷವಿರುವ ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸಲು ಕೀಬೋ OCR ರೀಡರ್ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಬ್ರೈಲ್ ಸಂಪನ್ಮೂಲ ಕೇಂದ್ರದ ಸಂಯೋಜಕರಾದ ಡಾಕ್ಟರ್ ಕುಂಬಿ ನರಸಯ್ಯ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ವಿಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ಸಮಾನ ಕಲಿಕೆಯ ಅವಕಾಶಗಳನ್ನು ಬೆಳೆಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಈ ಕಾರ್ಯಾಗಾರವು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಕಲಿಯಬಹುದಾದ ಕಲಿಕಾ ಸಂಪನ್ಮೂಲಗಳ ಲಭ್ಯತೆಯನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ದೃಷ್ಟಿದೋಷವಿರುವ ವಿದ್ಯಾರ್ಥಿಗಳು, ಬ್ರೈಲ್ ಸಂಪನ್ಮೂಲ ಕೇಂದ್ರದ ಬೋಧಕೇತರ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ಡಾಕ್ಟರ್ ಬಾಬು ಜಗಜೀವನರಾಮ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ 118ನೇ ಜಯಂತಿಯನ್ನು ಆಚರಿಸಲಾಯಿತು. ಬಾಬು ಎಂದೇ ಜನಪ್ರಿಯರಾಗಿರುವ ಜಗಜೀವನ್ ರಾಮ್ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ರಾಜಕಾರಣಿಯಾಗಿದ್ದು, 30 ವರ್ಷಗಳಿಗೂ ಹೆಚ್ಚು ಕಾಲ ವಿವಿಧ ಖಾತೆಗಳಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಇವರದ್ದಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಸ್ಮರಿಸಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ವಿಭಾಗಗಳ ಪ್ರಾಧ್ಯಾಪಕರು ಮತ್ತು ಸಂಶೋಧನಾರ್ಥಿಗಳು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಿ ಬಿಡುಗಡೆ ಮೂಲಕ ಕನ್ನಡ ವಿಭಾಗದ ಪ್ರೊಫೆಸರ್ ಮುನಿಯಪ್ಪ ಅವರನ್ನು ಅಭಿನಂದಿಸಿದ ಶಿಷ್ಯ ಬಳಗ. ಬೆಂಗಳೂರು ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನಲ್ಲಿ ಉಪನ್ಯಾಸ ಕಾರ್ಯಾಗಾರ. ಬ್ರೈಲ್ ಸಂಪನ್ಮೂಲ ಕೇಂದ್ರದ ವತಿಯಿಂದ ಕೀಬೋ OCR ರೀಡರ್ ಕುರಿತು ವಿಶೇಷ ಕಾರ್ಯಾಗಾರ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್ ಬೆಂಗಳೂರು.